ದೊಡ್ಡವರೇ ನಮಸ್ಕಾರ. ಇವತ್ತು ಆಲ್ಮಿಡಿ ಗ್ರಾಮಕ್ಕೆ ಬಂದಿದ್ವಿ. ನಿಮ್ಮ ಆಲ್ಮಿಡಿ ಗ್ರಾಮಕ್ಕೆ ಆಲ್ಮಿಡಿ ಶಾಸನದ ಬಗ್ಗೆ ನಮ್ಗೆ ಮಾಹಿತಿ ಬೇಕಲ್ವಾ? ಆಯ್ತು ಆಯ್ತು. ಯಾವ್ರನ್ನವ್ರು ತಾವು? ಹಾಸನದವ್ರು? ಹಾಸನ ಬೆಂಗಳೂರ. ಇದು ನಾನು ಹೇಳ್ತೀನಿ, ರೈಟ್ ಹೇಳ್ಬೋದಲ್ಲ ಈಗ? ಇದು ಕನ್ನಡದ ಮೊಟ್ಟ ಮೊದಲ ಶಿಲಾಶಾಸನ ದೊರೆತಂತ ಊರು ಹಲ್ಮಿಡಿ ಗ್ರಾಮ, ತಾಲೂಕು ಬೇಲೂರು, ಜಿಲ್ಲೆ ಹಾಸನ. ಆಳಿರ್ತಕ್ಕಂಥ ರಾಜ ಕದಂಬರ ಪೈಕಿ ಕಾಕುತೋತ್ಸರ್ಮ ಅಂತಕ್ಕಂಥ ರಾಜ. ಇದು ಕ್ರಿಸ್ತಶಕ 450ರಲ್ಲಿ 1576ನೇ ವರ್ಷ ನಡೀತಾ ಇದೀಗ. ಆದಾಗ್ಯೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗಳು ಒಂದು 6-7 ಕೋಟಿ 8 ಕೋಟಿ ಇದ್ದಾರೆ ಅಂತಾರೆ ಸುಮ್ಮನೆ ಸೆನ್ಸಸ್ ಲೆಕ್ಕಕ್ಕೆ. ನೋಡಿ, ಇಲ್ಲಿ ಪವಿತ್ರವಾದ ಭಾಷೆ ಇದೆ ಕನ್ನಡ. ಇಡೀ ಕರ್ನಾಟಕ ರಾಜ್ಯದ ಭಾಷೆ, ನಿಮ್ಮದು ನಮ್ದು ಇಬ್ಬರದಲ್ಲ, ಇಡೀ ಕರ್ನಾಟಕ ರಾಜ್ಯದ ಭಾಷೆ ಇದು. ಕನ್ನಡ ತಾಯಿಯ ತೊಗರೂರು ಅಂತಲೇ ಇದಕ್ಕೆ ಹೆಸರು. ಬೆಂಗಳೂರು ಹೆಂಗೆ ಕನ್ನಡಿಗರ ರಾಜಧಾನಿ ಅಂತ ಹೇಳ್ತಾರೆ, ಹೆಮ್ಮೆ ಪ್ರಶ್ನೆಯಲ್ಲಿ ಹೇಳ್ತೀವಿ, ಹಾಗೆ ಕನ್ನಡ ಹುಟ್ಟಿದು ಕನ್ನಡ ತಾಯಿ ಜನ್ಮವಿತರ ಊರಿಗೆ ಬೆಲೆ ಮಾನ್ಯತೆ ಇಲ್ವಾ? ಕರ್ನಾಟಕ ರಾಜ್ಯದಲ್ಲಿ 6-7 ಕೋಟಿ ಇದ್ದಾರೆ ಅಂತಾರೆ. ಇದ್ದಾಗ್ಯೂ ಕೂಡ ಇದಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟಿಲ್ಲ. ಇದ್ದದ್ದನ್ನು ಮಾಡಿದ್ದಾರೆ, ಅದಕ್ಕೆಲ್ಲ ನಾವು ಅಲ್ಗಳೆಯೋದಲ್ಲ. ಕ್ರಿಸ್ತಶಕ 450ರಲ್ಲಿ 1576ನೇ ವರ್ಷದ ಆಚೆಯಲ್ಲಿ ಶಾಸನ ಬರ್ತಿರೋದು ಕ್ರಿಸ್ತಶಕ 450ರಲ್ಲಿ. ಯಾರು ಇಲ್ಲಿ ಕಾಕುತತ್ಸರ ಕದಂಬರ ಪೈಕಿ ಒಬ್ಬ ರಾಜ. ಇಲ್ಲಿ ಹಿಂದೆ ಎಲ್ಲ ರಾಜರ ಕಾಲಲ್ವೇ, ರಾಜ ಅಂದ ಕ್ರಿಸ್ತಶಕ 450ರಿಂದ ಆಚೆಗೆ ಆಳ್ತಾ ಇರ್ತಾನೆ. ಕದಂಬರ ಪೈಕಿ ಕಾಕುತತ್ಸರ್ಮ ಅಂತಕ್ಕಂಥ ರಾಜ ಇಲ್ಲಿ ಆಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಲ್ಲವರಿಗೂ ಅವರಿಗೂ ಕೂಡ ಕಾರಣ ಅಂತ ಘರ್ಷಣೆಗಳು ಯುದ್ಧವಾಗುತ್ತೆ. ಪಲ್ಲವರು ಇಲ್ಲೇ ಬರಲ್ಲ, ತಮಿಳುನಾಡು, ಈ ಕದಂಬ ಈ ಕರ್ನಾಟಕದವ. ಅವ್ರಿಗೆ ಯುದ್ಧವಾದಾಗ ಅಂದಿನ ಯುದ್ಧದಲ್ಲೇ ಇವರಿಗೆ ಯುದ್ಧವಾಗುತ್ತೆ. ಸೈನಿಕರು ರಾಜರಿಗೆಲ್ಲ ಸೇರಿ ಯುದ್ಧವಾಗುತ್ತೆ. ಅಂದಿನ ಯುದ್ಧದಲ್ಲಿ ಪಲ್ಲವರಿಗೆ ಜಯವಾಗುತ್ತೆ. ನಮ್ಮ ಈ ಕದಂಬ ರಾಜನಿಗೆ ಸೋಲ್ಗೈ ಆಗುತ್ತೆ, ಕಾರಣಾಂತರ ಅದು ಗೊತ್ತಿಲ್ಲ. ಸೋಲಾಗುತ್ತೆ ಅಂದ್ಬಿಟ್ಟು ಅವರು ಈ ರಾಜನನ್ನೇ ಕೊಂದುಬಿಡ್ತಾರೆ. ಆ ದುಷ್ಟರು ಯಾರು? ಪಲ್ಲವರು ಕೊಂದುಬಿಟ್ಟು ನಾವು ಜಯಶೀಲರಾದು ಅಂತ ಹೆಮ್ಮೆ ಪಟ್ಕೊಂಡು ಹೆಮ್ಮೆಯಿಂದ ಹೋಗ್ತಾ ಇರ್ತಾರೆ. ಅಂದಿನ ಪ್ರೊಸೀಜರ್ ಯುದ್ಧದ ಇದರ ಪ್ರಕಾರ ಕಾಕುತತ್ಸರ್ನ ಹೆಂಡತಿ ಕೂಡ ಯುದ್ಧದಲ್ಲಿ ಭಾಗಿಯಾಗಬೇಕಿತ್ತು. ಆಕೆ ತುಂಬ ಗರ್ಭವತಿ ಆದ ಕಾರಣ ಯುದ್ಧದಲ್ಲಿ ಭಾಗಿಯಾಗಲಿಲ್ಲ. ಆಕೆ ಎಲ್ಲೋ ಒಂದೆಡೆ ಸೇಫ್ಟಿಯಲ್ಲಿ ಇದ್ಲು. ಇವ್ರು ಯುದ್ಧ ಆಗಿಬಿಟ್ಟು ಅವರು ಜಯ ಗಳಿಸ್ಕಿಬಿಟ್ಟು ಈತನ ಕೊಂದುಬಿಟ್ಟು ನಾವು ಜಯ ಗಳಿಸಿದ್ವು ಅಂತ ಹೆಮ್ಮೆ ಪಟ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಆಕೆ ಸೇಫ್ಟಿಗೋಸ್ಕರ ಎಲ್ಲೋ ಇದ್ದಂಥ ಕಾಕುತತ್ಸರ್ಮನ ಹೆಂಡತಿ ತನ್ನ ಗಂಡನ ದುಃಖವಾರ್ತೆಯನ್ನು ಕೇಳಿ ಇಲ್ಲಿ ಬರ್ತಾಳೆ. ಬಂದು ನೋಡುವಾಗ ತನ್ನ ಗಂಡ ಪೌತ್ಯಾಗಿ ಹೋಗಿರ್ತಾನೆ. ಆವಾಗ ನಮ್ಮ ಹಿಂದೂ ಧರ್ಮದಂತೆ ತನ್ನ ಗಂಡನ ದುಃಖವಾರ್ತೆಯನ್ನು ಕೇಳಿದಂತ ಆಕೆ ತನ್ನ ಗಂಡನ ಮೇಲೆ ಬಿದ್ದು ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇರ್ತಾಳೆ, ಅಳಲ್ಕೆಂತ ಇರ್ತಾರೆ. ಆವಾಗ ಆ ಪಲ್ಲವರು ಹೋದಂಥವ್ರು ಪುನಃ ಇಲ್ಲಿ ಬರ್ತಾರೆ. ಏನಕ್ಕೋಸ್ಕರ? ಏನು ಇಲ್ಲಿ ಬಿಟ್ಟು ಹೋಗಿದಾರವರು? ಇಲ್ಲಿ ದಾನ್ಲಿ ಆಗ್ತಾ ಇದೆ, ಯಾರೋ ಸೈನಿಕರು ಅವಿತ್ಕೂರುತ್ತಿದ್ದಾರೆ ಅನ್ನೋ ಮನೋಭಾವನೆ ಇರುತ್ತಂತ ಆ ಪಲ್ಲವರು ಪುನಃ ಬರ್ತಾರಂತ. ಇಲ್ಲಿ ಬಂದು ನೋಡುವಾಗ ಆವಾಗ ಆ ಕಡೆಯಿಂದ ಸತ್ ಮಾಡ್ಕೊಂಡು ಬರ್ತಾನೆ. ಈಕೆ ಆ ಪಾಪ ತನ್ನ ಗಂಡನ ಮೇಲೆ ಬಿದ್ದು ತನ್ನ ಗಂಡನ ಇದನ್ನೆಲ್ಲ ಅಳ್ತಾ ಇರ್ತಾನೆ. ಆವಾಗ ಆ ಕಡೆಯಿಂದ ಎಲ್ಲ ಶೋಧನೆ ಮಾಡ್ಕೊಂಡು ಬರ್ತಾನೆ. ಬರುವಾಗ ಈಕೆ ಏನು ಮಾಡ್ತಾಳೆ, ಆ ದುಷ್ಟರು ಪುನಃ ಬಂದದ್ದನ್ನು ನೋಡಿಬಿಟ್ಟು ಪ್ರಾಣಭಯದಿಂದ ಅಲ್ಲಿ ಓಡಿ ಹೋಗ್ತಾಳೆ. ಅಲ್ಲೋರು ಬ್ರಾಹ್ಮಣರ ಮನೆಯಲ್ಲಿ, ಇಲ್ಲಿ ಹೆಚ್ಚು ಬ್ರಾಹ್ಮಣರು ವಾಸವಾಗಿದ್ದು, ಇದು 100 ಮನೆಗಳು ಇದ್ದದ್ದು. ಇವಾಗಿಲ್ಲ, ಅವ್ರ ಪಾಪ ನಾವು ಗದ್ದೆಗೆ ಅವ್ರಿಗೆ ಈ ಥರ ಹೋಗಿದ್ದಾರೆ ಎಲ್ಲೆಲ್ಲ ಅಧಿಕಾರ ವಹಿಸ್ತಾರೆ. ಅವಾಗ ಅಲ್ಲೋರು ಬ್ರಾಹ್ಮಣರ ಮನೆ ಇರುತ್ತೆ. ಆ ಮನೆ ಹಿಂಭಾಗದಲ್ಲಿ ಕದಂಬ ವೃಕ್ಷವನ್ನು ಬೆಳೆಸಿರ್ತಾರೆ, ಅಂದರೆ ಬಾಳೆ ವೃಕ್ಷವನ್ನು ಬೆಳೆಸಿರ್ತಾರೆ. ಆವಾಗ ಈಕೆ ಕಾಕುತತ್ಸರ್ಮನ ಹೆಂಡತಿ ಪ್ರಾಣ ಭಯದಿಂದ ದುಷ್ಟರು ಬಂದಿದ್ದನ್ನು ನೋಡಿ ನನ್ನನ್ನು ಏನು ಮಾಡ್ಯಾರೋ ಅನ್ನೋ ಮನೋಭಾವನ ಅರ್ಥಂತ ಈಕೆ ಓಡಿ ಹೋಗ್ತಾರೆ. ಅಲ್ಲಿ ಆ ಬ್ರಾಹ್ಮಣರ ಮನೆ ಹಿಂಭಾಗದಲ್ಲಿ ಕದಂಬ ವೃಕ್ಷ ಬಾಳೆ ವನ ಇರುತ್ತೆ. ಆ ಬಾಳೆ ವನದಲ್ಲಿ ಅವಿತು ಕೂರ್ಬೇಕು ಅನ್ನೋ ಮನೋಭಾವನೆ ಅರ್ಥಂತ ಆಕೆ ಅಲ್ಲಿ ಹೋಗ್ತಾಳೆ. ಈ ದುಷ್ಟ ಏನು ಮಾಡ್ತೀನಿ, ಸರ್ಚ್ ಮಾಡ್ಕೊಂಡು ಬಂದಾಗ ಇಲ್ಲಿ ಯಾರೋ ಓಡಿ ಹೋಗ್ತಾ ಇದ್ದಾರೆ ಅಂತ ಆಕೆಯನ್ನು ಬೆನ್ನತ್ತಿ ಹೋಗಿಬಿಟ್ಟು ಆಕೆಯನ್ನು ಕೂಡ ಒಂದು ಚಾಕುವಿನಿಂದ ಪ್ರಹಾರ ಮಾಡ್ತಾರೆ, ಅಂದರೆ ಹೊಡಿತಾರೆ. ದುಷ್ಟರು ಹೊಡೆದಾಗ ಆಕೆಯೂ ಕೂಡ ಅಲ್ಲಿ ಆ ಚಾಕುವಿನ ಒಂದು ಪ್ರಹಾರಕ್ಕೆ ಆ ಬಾರಿ ಅಲ್ಲಿ ಹೋಗಿ ಆಕೆಯೂ ಕೂಡ ಅಲ್ಲಿ ಗರ್ಭವತಿಯಾಗಿ ಹೋಗ್ತಾಳೆ. ತುಂಬ ಗರ್ಭವತಿ ಆದ ಕಾರಣ ಆಕೆ ಒಂದು ಗಂಡು ಮಗುವಿಗೆ ಪ್ರಸವ ವೇದನೆ ಆಗಿ ತಾನೂ ಕೂಡ ಅಲ್ಲಿ ಪ್ರಾಣವನ್ನು ತ್ಯಜಿಸ್ತಾಳೆ. ಆವಾಗ ಈ ದುಷ್ಟರು ಏನು ಮಾಡ್ತಾರೆ, ಅಲ್ಲಿಂದಲೂ ಕೂಡ ನಾವು ಜಯ ಗಳಿಸಿದ್ವಿ ಅಂತ ಹೋಗ್ಬಿಡ್ತಾರೆ. ಅಷ್ಟೊತ್ತಿಗಿನ್ನ ಇಲ್ಲಿ ಗಂಡ ಸತ್ತು ಹೋಗ್ತಾನೆ, ಅಲ್ಲಿ ಹೆಂಡತಿ ಸತ್ತು ಹೋಗ್ತಾಳೆ. ಅಲ್ಲಿ ಮಗು ಉಳಿದದ್ದು ಮಾತ್ರ ಅನಾಥವಾಗಿ ಆ ಬಾಳೆವನದಲ್ಲಿ ಬಿದ್ದಿರುತ್ತೆ. ಅದು ಯಾರ ಮನೆ ವಸ್ತು ಅಲ್ಲಿರೋದು? ಆವಾಗ ಅದು ಬ್ರಾಹ್ಮಣರ ಮನೆ ಬಾಳೆವನ ಅದು. ಆವಾಗ ಅವರು ಈ ಕ್ಷಾತ್ರಿಗಳು ಹೊಡೆದಾಟ ಇವಕ್ಕೆಲ್ಲ ಅಟೆಂಡ್ ಇರೋದಿಲ್ಲ. ಅವ್ರು ಸೇಫ್ಟಿಯಾಗಿ ಬುದ್ಧಿವಂತರು, ಜ್ಞಾನಿಗಳು, ಅವರು ಸೇಫ್ಟಿಯಾಗಿ ಅವ್ರ ಮನೇಲಿ ಅವರಿದ್ದರು. ಆವಾಗ ಸ್ವಲ್ಪ ಸಮಯ ಕಳೆದ ನಂತರ ಏನಾಗುತ್ತೆ, ಅಲ್ಲಿ ಅನಾಥವಾಗಿ ಬಿದ್ದಿದ್ದಂಥ ಮಗು ಅಳುತ್ತೆ. ಅತ್ತಾಗ ಆ ಬ್ರಾಹ್ಮಣ ಮನೆಯವರು ಆಶ್ಚರ್ಯಚಕಿತರಾಗಿ ಇದೇನು ಇಷ್ಟು ಹೊತ್ತಿನಲ್ಲಿ ಮಗು ಅಳುತ್ತೆ ಅಂತ ಹೇಳ್ಬಿಟ್ಟು ಆವಾಗ ಹೊರಬರ್ತಾರೆ. ಆವಾಗ ಹೊರಬಂದು ನೋಡುವಾಗ ಈ ರೀತಿಯ ಕಾಕುತತ್ಸರ್ಮನ ಹೆಂಡತಿಯಲ್ಲಿ ಸತ್ತು ಹೋಗಿರ್ತಾಳೆ, ಮಗು ಮಾತ್ರ ಅನಾಥವಾಗಿ ಬಿದ್ದಿರುತ್ತೆ. ಆವಾಗ ಅವ್ರೇನು ಮಾಡ್ತಾರೆ, ಬೀದಿಯಿಲ್ಲದೆ ಆ ಮಗುವನ್ನು ಕರ್ಕೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ಬಿಟ್ಟು ಅವರ ಮಕ್ಕಳೊಡನೆ ಪಾಲ್ಯರ್ದು ಪೋಷಣೆ ಮಾಡಿ ಆ ಮಗುವನ್ನು ಸಾಕ್ತಾರೆ. ಆತನ ಯಾರು? ಇಲ್ಲಿ ಕಾಕುತತ್ಸರ್ಮ, ಆತನೇ ಮಯೂರವರ್ಮ, ಕಾಕುತತ್ಸರ್ಮನ ಮಗ ಮಯೂರವರ್ಮ. ಆವಾಗ ಅವರು ಎಲ್ಲವರಿಗೂ ಸಾಕ್ತಾರೆ, 18 ವರ್ಷ ವಯಸ್ಸಿನವರಿಗೂ ಸಾಕ್ತಾರೆ. 18 ವರ್ಷ ವಯಸ್ಸಿನವರಿಗೂ ಸಾಕ್ಬಿಟ್ಟು ಒಂದು ದಿವಸ ಆವಾಗ ಆತನಿಗೆ, ಆ ಮಯೂರವರ್ಮನಿಗೆ ಆ ಬ್ರಾಹ್ಮಣ ಮನೆಯವರು ಆತನ ಜನ್ಮ ವೃತ್ತಾಂತವನ್ನು ಹೇಳ್ತಾರೆ.
ಆವಾಗ ನೋಡಪ್ಪ ಈ ರೀತಿಯಾಗಿ ನಿಮ್ಮ ಅಪ್ಪ ಇಲ್ಲಿ ತಂದೆ 56 ಹಳ್ಳಿಗಳನ್ನು ಆಳ್ಕೊಂಡು ಇಲ್ಲಿ ರಾಜನಾಗಿದ್ದಂಥ ಕಾಲದಲ್ಲಿ ಪಲ್ಲವರು ಏಕಾಏಕಿಯಾಗಿ ನಿಮ್ಮ ಅಪ್ಪನಲ್ಲಿಗೆ ಯುದ್ಧವನ್ನು ಘೋಷಿಸಿ ಬಂದರು. ಆವಾಗ ಏಕಾಏಕಿಯಾಗಿ ಬಂದು ನಿಮ್ಮ ಅಪ್ಪನನ್ನು ಕೊಂದುಬಿಟ್ರು. ಆವಾಗ ನೀನು ಆವಾಗ ನಿಮ್ಮ ತಾಯಿಯನ್ನು ಕೂಡ, ನಿಮ್ಮ ತಾಯಿ ಹೊಟ್ಟೆ ಒಳಗಿದ್ದೆ, ನಿಮ್ಮ ತಾಯಿಯನ್ನು ಕೂಡ ಬೇರ್ಸ್ಕೊಂಡು ಬಂದು ಇಲ್ಲಿ ಇದನ್ನು ನಿಮ್ಮ ತಾಯಿಯನ್ನು ಕೊಂದ್ಬಿಟ್ಟು ನೀನು ಅನಾಥವಾಗಿ ಬಿದ್ದಿದ್ದೆ. ನಿನ್ನನ್ನು ಕರ್ಕೊಂಡೋಗಿ ಸಾಕಿ ಸಲಹಿ ನಿನ್ನನ್ನು ಸರ್ವ ವಿದ್ಯಾಪಾರಂಗತನಾಗಿ ನಾವು ಮಾಡಿದ್ದೀವಿ. ಇನ್ನು ಮುಂದೆ ನೀನು ಬಿಟ್ಟಿದ್ದು ಅಂಥೇಳಿ ಅವರು ಆ ಬ್ರಾಹ್ಮಣ ಮನೆಯವರು ಆ ಮಯೂರವರ್ಮನನ್ನು ಅಲ್ಲಿಗೆ ಕಡೆಗಣಿಸ್ಬಿಡ್ತಾರೆ. ಆವಾಗ ಆತ ಸ್ವಲ್ಪ ಚಿಂತಾಕ್ರಾಂತನಾಗ್ತದೆ. ಏಕಕಾಲದ ನಮ್ಮ ತಂದೆ ಹಾಗೂ ನಮ್ಮ ತಾಯಿಯನ್ನು ಕೂಡ ಏಕಕಾಲದಲ್ಲಿ ದುಷ್ಟರು ಏನು ಕಾರಣಕ್ಕೋಸ್ಕರವಾಗಿ ಬಂದುಬಿಟ್ಟು ಇಲ್ಲಿ ಕೊಂದುಬಿಟ್ಟು ಹೋಗ್ಬಿಟ್ರಲ್ಲ, ನಾನು ಅನಾಥನಾಗ್ಬಿಟ್ಟು ನಾನು ಯಾರನ್ನು ಬದುಕಲೇನೋ ಒಂದು ಸ್ವಲ್ಪ ಚಿಂತನಾಗ್ತಾನೆ. ಆವಾಗ ಸ್ವಲ್ಪ ಸಮಯದ ನನ್ನ ಧೈರ್ಯ ಸರ್ವತ್ರ ಸಾಧನ ಧೈರ್ಯವನ್ನು ತಂದ್ಕೊಂಡ್ಬಿಟ್ಟು ಕೊನೆಯಲ್ಲಿ ಆವಾಗ ಇಲ್ಲಿಗೆ ಬರ್ತಾನೆ. ಇಲ್ಲಿ ಯಾರು ಇರ್ತಾರೆ? ಟೈಗರ್. ಇಲ್ಲಿ ಯಾರು ಇರ್ತಾರೆ? ಇಲ್ಲಿ ಅವ್ರ ಅಪ್ಪನ ಮಾಜಿ ಸೈನಿಕರು ಇರ್ತಾರೆ. ಮೊದಲು ಸೈನಿಕರು, ತಂದೆಯ ಸೈನಿಕರು ಉಳಿದಿರ್ತಾರೆ, ಕೆಲವರು ಅವರು ಇಲ್ಲಿ ಇರ್ತಾರೆ. ಆವಾಗ ಇಲ್ಲಿ ಬರ್ತಾನೆ. ಆವಾಗ ಮಯೂರವರ್ಮ ಬಂದು ಅವರಲ್ಲಿ ತಮ್ಮ ಒಂದು ಕಮಿಟಿ ಮಾಡ್ತಾನೆ. ಕಮಿಟಿ ಮಾಡಿ ಏನಕ್ಕೋಸ್ಕರ ಅಂತೇಳಿ ಅವ್ರ ಸೈನಿಕರು ಕೇಳ್ತಾರೆ. ಏನಿಲ್ಲ ನೋಡಪ್ಪ, ಈ ರೀತಿಯಾಗಿ ಪಲ್ಲವರು ಬಂದುಬಿಟ್ಟು ಏಕಾಏಕಿಯಾಗಿ ನಮ್ಮ ತಂದೆ ಹಾಗೂ ತಾಯಿಯನ್ನಿಬ್ಬರನ್ನು ಕೂಡ ಕೊಂದ್ಬಿಟ್ಟು ಹೋಗ್ಬಿಟ್ರು. ನಾನು ಏಕಾಂಗಿ ಆಗಿಬಿಟ್ಟೆ. ಆದ್ದರಿಂದ ನನಗೆ ನಮ್ಮ ತಂದೆ ತಾಯಿ ಇಬ್ಬರನ್ನು ಏಕಕಾಲದಲ್ಲಿ ಕೊಂದದ್ರಿಂದ ನನಗೆ ತುಂಬ ಕ್ರೋಧಾನ್ವಿಷವಾಗಿಬಿಟ್ಟಿದೆ. ನಾನು ಅವರನ್ನು ಏನಾದರೂ ಮಾಡಿ ಯುದ್ಧದಲ್ಲಿ ಜಯ ಗಳಿಸಲೇಬೇಕು ಅನ್ನೋ ಮನೋಭಾವನೆ ಇರುತ್ತೆ. ತಮ್ಮಲ್ಲಿ ನಮಗೆ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋ ಮನೋಭಾವನೆಯನ್ನು ಇಟ್ಟಿದ್ದೀನಿ. ನೀವು ಕೊಡಬೇಕು ಅಂತ ಕಮಿಟಿ ಒಳಗೆ ಕೇಳ್ತಾರೆ. ಹಾಗೂ ಅವ್ರ ಅಪ್ಪನ ಮನೆ ಅನ್ನತ್ತಿಂದ ಸೈನಿಕರಾದ ಕಾರಣ ಆವಾಗ ಅವರು ಅವರಿಗೆ ಮಯೂರವರ್ಮನಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಆವಾಗ ಆತನು ಕೂಡ ತುಂಬ ಚತುರನಾಗಿ ಸರ್ವ ವಿದ್ಯಾಪಾರಂಗತನಾದ ಕಾರಣ ಆ ಸೈನಿಕರನ್ನು ಒಡಗೂಡಿ ಆ ಮಯೂರ ಒಂದು ಫಿಲಂ ಬಂದಿತ್ತು ನೋಡಿ, ನಮ್ಮ ರಾಜ್ಕುಮಾರ್ ಅವರು ತೆಗೆದಿದ್ರು ಕದಂಬರ ಸ್ಟೋರಿ. ಅದೇ ಆ ಮಯೂರವರ್ಮನೆ ಬರೀ ಮುಸುಕುದಾರಿಯಾಗಿ ಬರೀ ಮಯೂರ ಅಂತಿದ್ದ ಮಯೂರವರ್ಮ ಅವನು ನೋಡಿ ಕತ್ತೆ ಹಿಡಿದು ಯುದ್ಧಕ್ಕೆ ಹೋಗ್ತಾನೆ. ಅದೇ ಪಲ್ಲವರಲ್ಲಿ ಯುದ್ಧಕ್ಕೆ ಹೋಗಿ ಈ ಸೈನಿಕರ ನಡುಗೂಡಿ ಸೈನ್ಯ ಕಟ್ಕೊಂಡು ಪಲ್ಲವರಲ್ಲಿ ಯುದ್ಧಕ್ಕೆ ಹೋಗ್ತಾನೆ. ಇವನು ಕೂಡ ತುಂಬ ಸರ್ವ ವಿದ್ಯಾಪಾರಂಗತನಾದ ಕಾರಣ ಆವತ್ತಿನ ಸೈನಿಕರಿಂದ ಎಲ್ಲ ಒಡಗೂಡಿ ಪಲ್ಲವರಲ್ಲಿ ಯುದ್ಧದಲ್ಲಿ ಹೋಗಿ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಅಂದಿನ ಯುದ್ಧದಲ್ಲಿ ವಿಜಯಲಕ್ಷ್ಮಿ ಒಲಿಬಿ ಈತನಿಗಾಗುತ್ತದೆ. ಆವಾಗ ಜಯ ಗಳಿಸಿಬಿಟ್ಟು ಆವಾಗ ಪುನಃ ಜಯ ಗಳಿಸ್ಬಿಟ್ಟು ಆ ಸೈನಿಕರ ನಡುಗೂಡಿ ಈ ಊರಿಗೆ ಬರ್ತಾನೆ. ಈ ಊರು ಅವರ ಅಪ್ಪ ಆಳಿದ ಊರು. ಇಲ್ಲಿ ಬಂದು ಆವಾಗ ಈ ಊರು ಅಷ್ಟೊತ್ತಿಗೆ ನಿರ್ವೀರ್ಯವಾಗುತ್ತೆ. ಅಪ್ಪ ಹೋಗ್ತಾನೆ, ತಾಯಿ ಹೋಗ್ತಾನೆ, ಆತ ಒಬ್ಬ ಮಗು ಮಾತ್ರ ಉಳ್ಕೊಳ್ತಾನೆ. ಅವಾಗ ಈ ಊರು ಅಷ್ಟೊತ್ತಿಗೆ ಏನು ಮಾಡ್ತಾರೆ ಅಂದರೆ, ನಮ್ಮ ಮೈಸೂರು ಒಡೆಯರ್ ಅವರುಗಳು, ಅವಾಗ ರಾಜರ ಆಡಳಿತ ಅಲ್ವೇ, ಒಡೆಯರ್ ಅವರುಗಳು ಈ ಕರ್ನಾಟಕ ರಾಜ್ಯವನ್ನು ವಹಿಸ್ಕೊಳ್ತಾರೆ. ಮೊಟ್ಟ ಮೊದಲು ಕನ್ನಡಿಗರಾಗಿ ಕರ್ನಾಟಕ ರಾಜ್ಯವನ್ನು ಆಳಿದವರುಗಳು ಅಂದರೆ ಕದಂಬರ ಪೈಕಿ ಕಾಕತೋತ್ಸವ. ಆವಾಗ ಅಷ್ಟೊತ್ತಿಗೆ ಇವನು ನಿರ್ವೀರ್ಯವಾಗಿ ಹಿಂಗೆ ಈ ಪಲ್ಲವರು ಕೊಂದ್ಬಿಟ್ರು ಅನ್ನೋ ವಾರ್ತೆಯನ್ನು ಕೇಳಿದಂಥ ಆವಾಗ ಅವರು ಒಡೆಯರವರುಗಳು